ಕ್ರೈಮ್ ಫಿಲ್ಮ್ಸ್ ಆರ್ ವೆರಿ ಡೇಂಜರಸ್ ಟು ಸೊಸೈಟಿ ಅಂತ ಥಿಂಕ್ ಮಾಡಿದ್ರೆ ಈ ವಿಡಿಯೋಲಿ ನಾನು ಹೇಳೋ ರೀಸನ್ಸ್ ನಿಮಗೆ ಇಷ್ಟ ಆಗಲ್ಲ. ಜನ ಕೇಳ್ತಾರೆ ಇತ್ತೀಚೆಗೆ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಕ್ರೈಮ್ ಫಿಲ್ಮ್ಸ್ ಯಾಕೆ ಜಾಸ್ತಿ ಆಗ್ತಾ ಇವೆ ಅಂತ. ಮೊದಲು ಒಂದು ಹಾರ್ಶ್ ಟ್ರೂತ್ ಹೇಳ್ತೀನಿ, ಆಡಿಯನ್ಸ್ಗೆ ವೈಲೆನ್ಸ್ ಇಷ್ಟ ಅಂತ ಕ್ರೈಮ್ ಫಿಲ್ಮ್ಸ್ ಜಾಸ್ತಿ ಆಗ್ತಾ ಇಲ್ಲ. ಕ್ರೈಮ್ ಫಿಲ್ಮ್ಸ್ ಜಾಸ್ತಿ ಆಗ್ತಾ ಇವೆ ಯಾಕಂದ್ರೆ ಆಡಿಯನ್ಸ್ಗೆ ಇನ್ನೂ ಹೀರೋಯಿಸಮ್ ಮೇಲೆ ನಂಬಿಕೆ ಉಳಿದಿಲ್ಲ. ಕೆಲವು ಜನ ಥಿಂಕ್ ಮಾಡ್ತಾರೆ ಕ್ರೈಮ್ ಜಾನರ್ ತುಂಬಾ ಟ್ರೆಂಡ್ ಅಂತ. ಅದು ನಿಜ ಅಲ್ಲ. ಕ್ರೈಮ್ ಫಿಲ್ಮ್ಸ್ ಯಾವಾಗಲೂ ಇತ್ತು. 70s ನಲ್ಲಿ ಗ್ಯಾಂಗ್ಸ್ಟರ್ ಫಿಲ್ಮ್ಸ್ ಇತ್ತು, 90s ನಲ್ಲಿ ಅಂಡರ್ವರ್ಲ್ಡ್ ಫಿಲ್ಮ್ ಇತ್ತು. ಪ್ರತಿ ಡಿಕೆಡ್ನಲ್ಲೂ ಕ್ರೈಮ್ ಸಿನಿಮಾ ಎಕ್ಸಿಸ್ಟ್ ಆಗಿದೆ. ಚೇಂಜ್ ಏನು ಅಂದ್ರೆ ನಾವು ಇವತ್ತಿಗೆ ಅವನ ಯಾಕೆ ನೋಡ್ತೀವಿ ಅನ್ನೋದು. ಮೊದಲು ಸಿನಿಮಾ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇದ್ವಿ. ಇವತ್ತು ಸಿನಿಮಾ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀವಿ. ಬಿಗ್ ಡಿಫ್ರೆನ್ಸ್. ಹಾನೆಸ್ಟ್ ಆಗಿ ಹೇಳಿ, ಲಾಸ್ಟ್ ಟೈಮ್ ಯಾವಾಗ ಪರ್ಫೆಕ್ಟ್ ಹೀರೋ ರಿಯಲ್ ಅನಿಸ್ತಿತ್ತು? 6 ಪ್ಯಾಕ್, ಪಂಚ್ ಡೈಲಾಗ್ಸ್, ಒಬ್ಬನೇ ಮ್ಯಾನ್ ಸಿಸ್ಟಮ್ನ ಸ್ಟ್ರೈಟ್ ಮಾಡ್ತಾನೆ. ಇವತ್ತು ಇದೆಲ್ಲ ಫೇಕ್ ಅನ್ಸುತ್ತೆ. ಯಾಕಂದ್ರೆ ರಿಯಲ್ ಲೈಫ್ನಲ್ಲಿ ಒಳ್ಳೆ ಜನ ಯಾವಾಗಲೂ ಗೆಲ್ಲಲ್ಲ. ಪವರ್ಫುಲ್ ಜನ ಈಜಿಯಾಗಿ ತಪ್ಪಿಸ್ಕೊಳ್ತಾರೆ. ಸಿಸ್ಟಮ್ ಸ್ಲೋ ಆಗಿರುತ್ತೆ, ಜಸ್ಟಿಸ್ ತುಂಬಾ ಡಿಲೇ ಇರುತ್ತೆ. ಕ್ರೈಮ್ ಫಿಲ್ಮ್ಸ್ ಇದನ್ನ ಹೈಡ್ ಮಾಡಲ್ಲ, ಹಾನೆಸ್ಟ್ಲಿ ತೋರಿಸುತ್ತೆ. ಅದಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ನೋಟಿಸ್ ಮಾಡಿ, ಇವತ್ತಿನ ಕ್ರಿಮಿನಲ್ ಮಾನ್ಸ್ಟರ್ ಅಲ್ಲ, ಅವನು ಹ್ಯೂಮನ್. ಅವನ ಡಿಸಿಷನ್ಸ್ ರಾಂಗ್ ಆಗಿರುತ್ತೆ, ಆದರೆ ರೀಸನ್ಸ್ ಅರ್ಥ ಆಗುತ್ತೆ. ಆಡಿಯನ್ಸ್ನ ಕ್ವಶನ್ ಚೇಂಜ್ ಆಗಿದೆ. ಇದು ತಪ್ಪು ಅನ್ನೋದರಿಂದ ಇದು ತಪ್ಪು ಯಾಕೆ ಆಯಿತು ಅನ್ನೋದಕ್ಕೆ ಕ್ರೈಮ್ ಸಿನಿಮಾ ಈ ಕ್ವಶನ್ಗೆ ಪಕ್ಕಾ ಆನ್ಸರ್ ಕೊಡುತ್ತೆ. ಇವತ್ತಿನ ಆಡಿಯನ್ಸ್ಗೆ ಪ್ರಬಂಧ ಬೇಕಿಲ್ಲ. ಸಿನಿಮಾ ಯಾವಾಗ ಇದು ಕರೆಕ್ಟು ಇದು ರಾಂಗು ಅಂತ ಲೆಕ್ಚರ್ ಕೊಡ್ತದೋ ಆಡಿಯನ್ಸ್ ಅಬಿಯಸ್ಲಿ ಡಿಸ್ಕನೆಕ್ಟ್ ಆಗ್ತಾರೆ. ಕ್ರೈಮ್ ಫಿಲ್ಮ್ಸ್ ಹೇಳ್ತವೆ ಇದು ಸಿಚುವೇಶನ್, ಡಿಸೈಡ್ ನೀವೇ ಮಾಡಿ. ಅದಕ್ಕೆ ಕ್ರೈಮ್ ಫಿಲ್ಮ್ಸ್ ಇಂಟೆಲಿಜೆಂಟ್ ಅನ್ಸುತ್ತೆ. ಅವು ಆಡಿಯನ್ಸ್ನ ರೆಸ್ಪೆಕ್ಟ್ ಕೂಡ ಮಾಡ್ತವೆ. ಹಳೆಯ ಸಿನಿಮಾ ಬ್ಲ್ಯಾಕ್ ಅಂಡ್ ವೈಟ್ ಆಗಿರ್ತಿತ್ತು, ಹೀರೋ ಗುಡ್ ವಿಲನ್ ಬ್ಯಾಡ್. ಆದರೆ ರಿಯಲ್ ವರ್ಲ್ಡ್ ಹಾಗಿಲ್ಲ. ಇವತ್ತು ಕ್ರಿಮಿನಲ್ಸ್ಗೆ ಎಮೋಷನ್ಸ್ ಇರುತ್ತೆ, ಪೊಲೀಸ್ಗೆ ಪವರ್ ಜೊತೆ ಕರಪ್ಷನ್ ಇರುತ್ತೆ, ವಿಕ್ಟಿಮ್ಸ್ ಕೂಡ ಮಿಸ್ಟೇಕ್ಸ್ ಮಾಡ್ತಾನೆ, ಲಾ ಸ್ಲೋ ಮತ್ತು ಅನ್ಫೇರ್ ಆಗಿರುತ್ತೆ. ಕ್ರೈಮ್ ಸಿನಿಮಾ ಈ ಗ್ರೇ ರಿಯಾಲಿಟಿನ ತೋರಿಸ್ತದೆ. ಅದಕ್ಕೆ ನಮಗೆ ರಿಯಲ್ ಅನ್ಸುತ್ತೆ. ಈ OTTಗಳು ಬಂದ ಮೇಲೆ ಕ್ರೈಮ್ ಸಿನಿಮಾ ಜಾಸ್ತಿ ಆಯಿತು ಅಂತ ಹೇಳೋದು ತಪ್ಪು. ಆದರೆ ಟ್ರೂತ್ ಏನು ಅಂದರೆ OTT ಕ್ರೈಮ್ ಸಿನಿಮಾ ಕ್ರಿಯೇಟ್ ಮಾಡಿಲ್ಲ, OTT ಟ್ರೂತ್ಗೆ ಫ್ರೀಡಮ್ ಕೊಟ್ಟಿದೆ. ಥಿಯೇಟರ್ ಫಾರ್ಮುಲಾ ವರ್ಸಸ್ OTT ರಿಯಾಲಿಟಿ, ಇಲ್ಲೇ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. OTTನಲ್ಲಿ ಎಂಡಿಂಗ್ ಹ್ಯಾಪಿ ಆಗಿರಬೇಕು ಅನ್ನೋ ರೂಲ್ ಇಲ್ಲ, ಎಂಡಿಂಗ್ ಹಾನೆಸ್ಟ್ ಆಗಿ ಇರಬೇಕಷ್ಟೇ. ಅದಕ್ಕೆ ಕ್ರೈಮ್ ಸ್ಟೋರೀಸ್ ಅಲ್ಲಿ ನ್ಯಾಚುರಲಿ ಗ್ರೋ ಆಗುತ್ತವೆ. ಇವತ್ತಿನ ಆಡಿಯನ್ಸ್ ಹೋಪ್ಗಾಗಿ ಸಿನಿಮಾ ನೋಡಲ್ಲ. ಹೋಪ್ ರೀಲ್ಸ್ನಲ್ಲಿ, ಪಾಡ್ಕಾಸ್ಟ್ನಲ್ಲಿ, ಬುಕ್ಸ್ನಲ್ಲಿ ಸಿಗುತ್ತೆ. ಸಿನಿಮಾಯಿಂದ ಆಡಿಯನ್ಸ್ ಕ್ಲಾರಿಟಿ ಬೇಕು. ಕ್ರೈಮ್ ಫಿಲ್ಮ್ಸ್ ಕ್ಲಾರಿಟಿ ಕೊಡ್ತವೆ. ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಪವರ್ ಹೇಗೆ ಕರಪ್ಟ್ ಮಾಡುತ್ತೆ, ಮ್ಯಾನ್ ಹೇಗೆ ಬ್ರೇಕ್ ಆಗ್ತಾನೆ. ಅದು ಆಲ್ಮೋಸ್ಟ್ ಥೆರಪಿ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. ಕೆಲವು ಜನ ಹೇಳ್ತಾರೆ ಇವತ್ತಿನ ಸಿನಿಮಾ ತುಂಬ ಡಾರ್ಕ್ ಆಗಿದೆ ಅಂತ. ನಾನು ಕಂಪ್ಲೀಟ್ಲಿ ಡಿಸ್ಅಗ್ರಿ ಮಾಡ್ತೀನಿ. ಸಿನಿಮಾ ಡಾರ್ಕ್ ಆಗಿಲ್ಲ, ರಿಯಾಲಿಟಿ ಡಾರ್ಕ್ ಆಗಿದೆ. ಸಿನಿಮಾ ಜಸ್ಟ್ ಶುಗರ್ ಕೋಟಿಂಗ್. ಇತ್ತೀಚಿನ ದಿನ ಕ್ರೈಮ್ ಫಿಲ್ಮ್ಸ್ ತುಂಬ ರಿಲೀಸ್ ಆಗ್ತಾ ಇದ್ದಾವೆ. ಯಾಕೆ ಅಂದರೆ ನಾವು ಸಿನಿಮಾ ಸೊಸೈಟಿ ಚೇಂಜ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬಿಟ್ಟಿದ್ದೀವಿ. ಇವತ್ತು ಸಿನಿಮಾನ ಸೊಸೈಟಿನ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ ಶಿಫ್ಟ್. ಕ್ರೈಮ್ ಫಿಲ್ಮ್ಸ್ ಸೊಸೈಟಿನ ಸ್ಪಾಯ್ಲ್ ಮಾಡ್ತಾ ಇಲ್ಲ, ಕ್ರೈಮ್ ಫಿಲ್ಮ್ಸ್ ಸೊಸೈಟಿನ ಫಿಲ್ಟರ್ ಇಲ್ಲದೆ ತೋರಿಸ್ತಾ ಇದ್ದಾವೆ. ಈ ಮಾತು ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸಿದ್ರೆ ನೀವು ಸಿನಿಮಾನ ಜೆನ್ಯೂನ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ನಾನು ಯೋಚಿಸಿದ್ದನ್ನು, ನಾನು ಅರ್ಥ ಮಾಡಿಕೊಂಡಿದ್ದನ್ನು ಹಾನೆಸ್ಟ್ಲಿ ಶೇರ್ ಮಾಡಿದ್ದೀನಿ. ಈ ಎಫರ್ಟ್ ನಿಮಗೆ ತಲುಪಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹಾನೆಸ್ಟ್ ಸಿನಿಮಾ ಟಾಕ್ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಸ್ ಆಲ್ವೇಸ್ ಮತ್ತೆ ಸಿಗೋಣ.